ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಮರಾಠ ರೆಜಿಮೆಂಟ್ನ 5 ಯೋಧರು ಹುತಾತ್ಮರಾಗಿದ್ದಾರೆ. ಈ ಪೈಕಿ 3 ಯೋಧರು ಕರ್ನಾಟಕ ಮೂಲದವರು ಅಂತ ತಿಳಿದು ಬಂದಿದೆ. ಕುಂದಾಪುರ ಮೂಲದ ಅನೂಪ್, ಬೆಳಗಾವಿ ಮೂಲದ ದಯಾನಂದ್, ಬಾಗಲಕೋಟೆ ಮೂಲದ ಮಹೇಶ್ ಮಾರಿಗೊಂಡ ಹುತಾತ್ಮರಾಗಿದ್ದಾರೆ. ಅನೂಪ್ ಕಳೆದ 13 ವರ್ಷಗಳಿಂದ ಸೇನೆಯಲ್ಲಿದ್ದರು. ಇವರಿಗೆ 2 ವರ್ಷದ ಪುಟ್ಟ ಮಗುವಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ರಬಕವನಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ನಾಗಪ್ಪ ಮಾರಿಗೊಂಡ ಕೂಡ ಹುತಾತ್ಮರಾಗಿದ್ದಾರೆ. ಮೃತರ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಮಣಿಪುರದ ಇಂಪಾಲ ಕಣಿವೆಯಲ್ಲಿ ಸೇನಾ ವಾಹನ ಪಲ್ಟಿಯಾಗಿ 6 ಸೈನಿಕರು ಪ್ರಯಾಣಿಸ್ತಾ ಇದ್ದಂತಹ ಸೇನಾ ವಾಹನ ಪಲ್ಟಿಯಾಗಿದೆ. ನಿನ್ನೆ ಕರ್ತವ್ಯ ಮುಗಿಸಿ ಬರುವಾಗ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಚಿಕ್ಕೋಡಿ ಯೋಧ ಧರ್ಮರಾಜ್ ಸುಭಾಷ್ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿಯ ಕುಪ್ಪನವಾಡಿಯ ಧರ್ಮರಾಜ್ ಅನೇಕ ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಇನ್ನು ಮೃತ ಧರ್ಮರಾಜ್ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಹಾಗೂ ಕಲ್ಲು ಎಸೆತ ನಡೆದಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಮೇಲೆ ದಾಳಿ ನಡೆದಿರುವಂಥದ್ದು. ಲಗ್ಗೆರೆ ಸಮೀಪದ ಲಕ್ಷ್ಮೀ ದೇವಿ ನಗರದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಮುನಿರತ್ನ ಆಗಮಿಸಿದ್ರು. ಈ ವೇಳೆ ಘಟನೆ ನಡೆದಿದೆ. ಮೊಟ್ಟೆ ಎಸೆತದ ಬಳಿಕ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ನಡೆದು ಹೋಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಇನ್ನು ಕಾಂಗ್ರೆಸ್ ನಡೆಗೆ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ತೆರಳಿದ ಮುನಿರತ್ನ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಆಸ್ಪತ್ರೆಗೆ ಸಂಸದ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಮುನಿರತ್ನ ಆರೋಗ್ಯವನ್ನು ವಿಚಾರಿಸಿದರು. ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಬಹಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಮಾರು 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಅವರು ಸಿಕ್ಕಿದ ತಕ್ಷಣ ಒಂದು ಪೋಸ್ಕೋ ಕೇಸು ಹಾಕ್ತೀನಿ ಅಂತ ನನಗೆ ಆ ಲಾಯರ್ಗಳ ಮುಖಾಂತರ ಒಂದು ರೂಪದಲ್ಲಿ ಬಂದಂಥವ್ರು. ಅವ್ರು ಲಾಯರ್ಗಳು ಏನೋ ಗೊತ್ತಿಲ್ಲ, ಯಾಕಂದರೆ ಲಾಯರ್ಗಳು ಹಂಗೆಲ್ಲ ಹೇಳಲ್ಲ. ಬಹುಶಃ ಎಲ್ಲೋ ಕಪ್ಪು ಕೋಟ್ ಹಾಕಿ ಲಾಯರ್ಗಳ ರೂಪದಲ್ಲಿ ಬಂದು ನನಗೆ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಐತೆ. ಯಾಕಂದರೆ ಲಾಯರ್ ವೃತ್ತಿ ಮೇಲೆ ಗೌರವ ಇದೆ, ಲಾಯರ್ಗಳು ಹಂಗೆ ಹೇಳಲ್ಲ. ಇವ್ರು ಯಾರೋ ಬಂದು ಅವ್ರ ಕಡೆಯವರ ಬಂದು ಹೇಳಿರೋದು. ಅವ್ರು ಹೇಳಿದ್ದು ಒಂದೇ, ನೀನು ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟ್ರ್ ಆಗಬೇಕು. ಕುಸುಮಾ ಮಿನಿಸ್ಟ್ರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ. ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು. ಮುನಿರತ್ನ ಮೇಲಿನ ದಾಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರು ಶಾಸಕರಾಗಿದ್ದಾರೆ. ಅವರ ಮೇಲೆ ನಡೆದಂತಹ ಹಲ್ಲೆ ಇಡೀ ಕ್ಷೇತ್ರದ ಜನರಿಗೆ ಮಾಡುವ ಅಪಮಾನ. ಇದನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ. ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿದ್ರು. ಮುನಿರತ್ನ ಅವರು ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಮುನಿರತ್ನ
ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಮುನಿರತ್ನ ಮೇಲೆ ಆರೋಪಗಳಿವೆ, ಅವರಿಗೆ ಕಾನೂನು ರೀತಿಯಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಆದ್ರೆ ಅವರು ಕ್ಷೇತ್ರಕ್ಕೆ ಹೋಗಬಾರದು ಅಂದ್ರೆ ಹೇಗೆ? ಸರ್ಕಾರವೇ ಪೊಲೀಸರ ಮೂಲಕ ಒತ್ತಡ ಹೇರ್ತಾ ಇದೆ. ಕಾಂಗ್ರೆಸ್ ಕಾನೂನನ್ನ ಬಿಟ್ಟು ಈ ರೀತಿ ಮಾಡೋದು ಶೋಭೆ ತರಲ್ಲ ಅಂತ ಹೇಳಿದ್ರು. ಮುನಿರತ್ನ ಅವರ ವಿಷಯದಲ್ಲಿ ನೋಡಿ, ಅವ್ರ ಮೇಲೆ ಆರೋಪಗಳಿದೆ, ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ, ಕೋರ್ಟು ಜಾಮೀನು ಕೊಟ್ಟಿದೆ, ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದ್ಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ, ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಅಂತ. ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ, 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವರಿಗೆ ಶೋಭೆ ತರೋದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನವರ ಅಸಹನೆ ಮಿತಿ ಮೀರ್ತಾ ಇದೆ, ಕಾನೂನು ಕೈಗೆತ್ತಿಕೊಳ್ಳಬಾರದು ಅನ್ನೋ ಕನಿಷ್ಠ ಜ್ಞಾನ ಕಾಂಗ್ರೆಸ್ ಅವರಿಗೆ ಇಲ್ಲ. ಹೀಗಿದ್ಮೇಲೆ 100 ವರ್ಷ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮ ಮಾಡಿ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ಇನ್ನು ಸಂಸದ ಮಂಜುನಾಥ್ ಮಾತನಾಡಿ, ನಾನು ಮುನಿರತ್ನ ಅವರನ್ನ ನೋಡಿ ಪರೀಕ್ಷೆ ಮಾಡಿದ್ದೇನೆ, ಅವರ ತಲೆಗೆ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿದೆ, ಮೊಟ್ಟೆ ದಾಳಿಯಿಂದ ಕೂದಲು ಸ್ವಲ್ಪ ಬರ್ನ್ ಆಗಿದೆ, ಮುನಿರತ್ನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಮುನಿರತ್ನ ಅವ್ರನ್ನ ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಪಕ್ಷದ ಸಭೆ ಮುಗಿಸಿ ಹೋಗುವಾಗ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರು ಕಮಿಷನರ್ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆ ನಡೀತಿದೆ. ಮುನಿರತ್ನ ಮೇಲೆ ಯಾರು ಯಾಕೆ ದಾಳಿ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಗೊತ್ತಿಲ್ಲ, ಇಷ್ಟೇ ಮೊಟ್ಟೆ ಹೊಡೆದಿದ್ದಾರೆ ಅಂತೇಳಿ ನಿಮಗೇನು ಮಾಹಿತಿ ಇದೆಯೋ ನನಗೂ ಅಷ್ಟೇ ಇದೆ. ಒಟ್ಟು ಯಾಕೆ ಹೊಡೆದಿದ್ದಾರೆ, ಯಾರು ಅವರು ಅಂಥೇಳಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ. ಇಮಿಡಿಯೇಟಾಗಿ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ನನಗೆ ಅದೇನು ಗೊತ್ತಿಲ್ಲ. ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು 3 ಜನ ಮೊಟ್ಟೆ ಎಸೆದಿದ್ದಾರೆ ಅವ್ರ ಕಾರ್ ಮೇಲೆ ಅಂತೇಳಿ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ, ಅದೆಲ್ಲ ನಾವು ಹೌದು, ನಾನು ಅದನ್ನೆಲ್ಲ ಮಾಹಿತಿ ತಗೊಳ್ತೀನಿ. ಇನ್ನು DCM DK ಶಿವಕುಮಾರ್ ಮಾತನಾಡಿ, ಮೊಟ್ಟೆ ದಾಳಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ, ನನ್ನನ್ನ ನೆನಪಿಸಿಕೊಳ್ಳದಿದ್ರೆ ಯಾರಿಗೂ ಸಮಾಧಾನ ಆಗಲ್ಲ ಅಂತ ಹೇಳಿ ತೆರಳಿದ್ರು. ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಾಗಿದೆ, ನೀವೇ ಮಾಡ್ತಿದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿ, ಮೊಟ್ಟೆ ಎಸೆದಿದ್ದಾರೆ ಅಂತ ಪೊಲೀಸ್ನವರು ಐಡೆಂಟಿಫೈ ಮಾಡಬೇಕು, ಮೊಟ್ಟೆ ಹೊಡೆದಿದ್ದಾರೆ ಅಂತ ಸೃಷ್ಟಿ ಮಾಡಿ ಹೇಳೋದಲ್ಲ. ಮುನಿರತ್ನ ಅವರು ಏನಾದರೂ ಹೇಳಿ ಸಾಕ್ಷಿ ಕೊಡಬೇಕಲ್ವಾ? ಇನ್ನು 3 ಜನರನ್ನ ಅರೆಸ್ಟ್ ಮಾಡಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಸಾಕ್ಷಿ ಬೇಕಿಲ್ಲ. ಯಾರು ಮೊಟ್ಟೆ ಎಸೆದಿದ್ದಾರೆ? ಕಾಂಗ್ರೆಸ್ ಅವರು ಹೆಂಗೆ ಹೇಳ್ತೀರಾ ನೀವು? ಕಾಂಗ್ರೆಸ್ ಅವರು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸರು ಐಡೆಂಟಿಫೈ ಮಾಡಬೇಕು, ಪೊಲೀಸರು ಐಡೆಂಟಿಫೈ ಮಾಡಿ ಹೇಳಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಾರಂತ. ಯಾರೋ ಮೊಟ್ಟೆ ಹೊಡೆದಿದ್ವಿ, ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದಿರೋದ್ರೆ ಅವ್ರು ಏನಾರು ಹೇಳಿ.
ಇನ್ನು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಮಾಜಿ ಅಧ್ಯಕ್ಷ BV ಶ್ರೀನಿವಾಸ್ ಮಾತನಾಡಿ, ಈಗ ಮುನಿರತ್ನ ಅವರ ಇತಿಹಾಸ ದೇಶಕ್ಕೆ ಗೊತ್ತಿದೆ. ಆತ ರಾಜ್ಯದ ಮಾನ ಮರ್ಯಾದೆ ತೆಗೆದಂತಹ ವ್ಯಕ್ತಿ. ಸುಳ್ಳು ಹೇಳೋದನ್ನ ಬಿಟ್ರೆ ಏನು ಗೊತ್ತಿಲ್ಲ. DK ಶಿವಕುಮಾರ್ ಹೆಸರು ಕೆಡಿಸೋಕೆ ಈ ರೀತಿ ಮಾಡ್ತಿದ್ದಾರೆ. ಬಿಜೆಪಿಯವರು ಮಾನ ಮರ್ಯಾದೆ ಇದ್ರೆ ಅವರನ್ನ ಪಾರ್ಟಿಯಿಂದ ಕಿತ್ತು ಬಿಸಾಕ್ಲಿ ಅಂತ ಹೇಳಿದ್ರು. ಮುನಿರತ್ನವರವರ ಇತಿಹಾಸ ಏನು ಅಂತ ಇಡೀ ರಾಜ್ಯ ಮತ್ತೆ ದೇಶಕ್ಕೆ ಗೊತ್ತಿದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ತೆಗ್ದಿರೋಂಥ ವ್ಯಕ್ತಿ. ಈ ಬಿಜೆಪಿಯವ್ರು ಏನು ಹೇಳಪ್ಪ ಅಂದರೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಇವ್ರಿಗೇನು ಬೇರೆ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರ ಮೇಲೆ ಈಗ ಒಂದು ಆರೋಪ ಹಾಕಿ ಅವ್ರ ಮೇಲಿರೋಂಥ ಇದನ್ನ ಎಲ್ಲೋ ಒಂದು ರೀತಿ ರಾಜ್ಯಕ್ಕೆ ಜನಕ್ಕೆ ಎಲ್ಲೋ ಒಂದು ರೀತಿ ಇದನ್ನ ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ. ಮೊದಲು BJP ಅವ್ರಿಗೆ ಏನಾರ ಸ್ವಲ್ಪನಾರ ಮಾನ ಮರ್ಯಾದೆ ಇತ್ತು ಅಂದರೆ ಇವ್ರಿಗಿನ್ನೂ ಪಾರ್ಟಿಲಿ ಇಟ್ಕೊಂಡವ್ರೆ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು BJP ಅವರು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನದ ಹಿನ್ನೆಲೆ ಬಿಜೆಪಿಯಿಂದ ದೇಶಾದ್ಯಂತ ಇಂದು ಸುಶಾಸನ ದಿನ ಆಚರಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಕೂಡ ವಾಜಪೇಯಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿ ಅನೇಕ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕರ್ನಾಟಕದಲ್ಲಿ ಸುಶಾಸನ ಅಲ್ಲ ದುಶ್ಯಾಸನ ರಾಜ್ಯವಿದೆ. ಕಾಂಗ್ರೆಸ್ ಮುಖವಾಡವನ್ನ ಅಮಿತ್ ಶಾ ಕಳಚಿದ್ದಾರೆ. ಅದನ್ನ ಅಂಬೇಡ್ಕರ್ಗೆ ಅಪಮಾನ ಅಂತ ಬಿಂಬಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಸುಶಾಸನ ಇಲ್ಲ, ದುಶಾಸನ ಆಗಿದೆ. ಈ ದುಶಾಸನ ನಮಗೆ ಬೇಕಾ? ಹೇಳೋದು ಒಂದು, ಮಾಡೋದು ಮತ್ತೊಂದು. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳೋದು ಮತ್ತೊಂದು. ಇದು ಸುಶಾಸನ ಅಲ್ಲ, ಇದು ದುಶ್ಯಾಸನ. ಜನರು ಕುಪಿತರಾಗಿದ್ದಾರೆ. ಇವತ್ತು ನೋಡ್ತಾ ಇದ್ದೇವೆ ನಾವು, ಯಾರನ್ನ ಇಡೀ ಜೀವನ ವಿರೋಧ ಮಾಡಿಕೊಂಡು ಬಂದಿದ್ರೋ ಕಾಂಗ್ರೆಸ್, ಅವರ ಮುಖವಾಡವನ್ನ ಅಮಿತ್ ಶಾಜಿ ಅವರು ಸದನದಲ್ಲಿ ಮುಖವಾಡವನ್ನ ಕಳಿಸಿದ್ದಾರೆ. ಇವತ್ತು ಮಾಜಿ ಸಚಿವ ಸದಾನಂದ ಗೌಡ ಮಾತನಾಡಿ, ಮಾತಿನಿಂದ ಭಾಷಣದಿಂದ ದೇಶ ಕಟ್ಟಲು ಆಗೋದಿಲ್ಲ ಅಂತ ವಾಜಪೇಯಿ ಹೇಳ್ತಿದ್ರು. ನಡವಳಿಕೆ, ವ್ಯಕ್ತಿತ್ವದಿಂದ ದೇಶ ಕಟ್ಟಬಹುದು. ಪಕ್ಷದೊಳಗೆ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಅಂತ ವಾಜಪೇಯಿ ಹೇಳಿದ್ರು. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತಗಳನ್ನ ಎಂದೂ ವಾಜಪೇಯಿ ರಾಜಿ ಮಾಡಿಕೊಳ್ಳಲಿಲ್ಲ ಅಂತ, ನಾವು ಪ್ರಚಾರ ಪ್ರಿಯರಾಗೋದಕ್ಕಿಂತ ವಿಚಾರ ಪ್ರಿಯರಾಗಬೇಕು ಅಂತ ಹೇಳಿದ್ರು. ನಾವು ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಲ್ಲಿ ಸೇರಿಕೊಂಡಿದ್ದೀವಿ. ನಾವು ಇವತ್ತು ನೋಡಿ, ನಮ್ಮ ಪಂಚಸೂತ್ರಗಳನ್ನು ಭಾರಿ ಜನ ನಾವು ಇವತ್ತು ಸರಿಯಾಗಿ ಹೇಳುವಂಥದ್ದು, ಕೇಳುವಂಥದ್ದು, ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ. ಅಟಲ್ಜಿಯವರು ನಮ್ಮ ಪಂಚಸೂತ್ರಗಳ ಆಧಾರದಲ್ಲಿ ಆಡಳಿತ ಮಾಡಿದರು. ಪಂಚಸೂತ್ರಗಳ ಆಧಾರದಲ್ಲಿ ಆಡಳಿತ ಮಾಡುವುದರ ಜೊತೆಗೆ ಅವರಿಗೆ ಸಿಕ್ಕಂಥ ಅವಕಾಶದಲ್ಲೆಲ್ಲ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ದಿನಾಚರಣೆಯನ್ನು ಮಾಡಲಾಗುತ್ತಿದೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಗೆ ಗೌರವ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿರುವಂತಹ ಯತ್ನಾಳ್, ವಾಜಪೇಯಿ ಅಜಾತ ಶತ್ರು ಆಗಿದ್ದವರು. ವಾಜಪೇಯಿ ನಂತರ ಮೋದಿ ನಂತರ ಯೋಗಿ. ಬಿಜೆಪಿಯಲ್ಲಿ ನಾಯಕತ್ವಕ್ಕೆ ಕೊರತೆ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ರಾಷ್ಟ್ರ ಕಂಡಂಥ ಅಪ್ರತಿಮ ವಾಕ್ಪಟು, ಅಜಾತ ಶತ್ರು, ಭಾರತದ ಪ್ರಧಾನಮಂತ್ರಿಯಾಗಿ 3 ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವನ ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ದಿವಸ ಇವತ್ತು. ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಜಪೇಯಿಯವ್ರ ನಂತರ ಈಗ ನರೇಂದ್ರ ಮೋದಿಯವರು ಅದಾರಲ್ಲ, ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ ಅದಾರೆ. ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಯತ್ನಾಳ್, ಸದ್ಯ ಕೇಂದ್ರ ಕಾಂಗ್ರೆಸ್ನಲ್ಲಿ ನಾಯಕತ್ವವೇ ಸತ್ತು ಹೋಗಿದೆ. ರಾಜ್ಯ ಬಿಜೆಪಿಯಲ್ಲೂ ಕೂಡ ಉತ್ತಮ ನಾಯಕತ್ವ ಬರುತ್ತೆ. ನಾಳೆ ವಕ್ಫ್ ಹೋರಾಟದ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ನಿಶ್ಚಿತವಾಗಿಯೂ ಬರ್ತದೆ.
ಇನ್ನು ಸಿಟಿ ರವಿ ಪ್ರಕರಣದ ಬಗ್ಗೆಯೂ ಮಾತನಾಡಿರುವಂತಹ ಯತ್ನಾಳ್, ಸಿಐಡಿ ತನಿಖೆ ಕೊಟ್ಟಿದ್ದಾರೆ, ಆದರೆ ಸಿಐಡಿ ತನಿಖೆ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಘಟನೆ ದಿನ ಬೆಳಗಾವಿ ಕಮಿಷನರ್ ಫೋನ್ ಕಾಲ್ನಲ್ಲೇ ಬ್ಯುಸಿ ಇದ್ರು. ಸಮವಸ್ತ್ರ ಇಲ್ಲದೆ ಎಡಿಜಿಪಿ ಅಧಿಕಾರಿ ಲಾಠಿ ಚಾರ್ಜ್ ಅನ್ನು ಮಾಡಿದ್ದು ತಪ್ಪು. ಘಟನೆ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಸಿಟಿ ರವಿ ಎನ್ಕೌಂಟರ್ಗೆ ಪ್ಲಾನ್ ಆಗಿತ್ತು. ಕಮಿಷನರ್ ಡಿಕೆಶಿ ಜೊತೆಗೆ ಮಾತನಾಡ್ತಿದ್ರ, ಹೆಬ್ಬಾಳ್ಕರ್ ಜೊತೆಗೆ ಮಾತನಾಡ್ತಿದ್ರ ಅನ್ನೋದು ತನಿಖೆ ಆಗಬೇಕು ಅಂತ ಹೇಳಿದ್ರು. ಇನ್ನು ಅಮಿತ್ ಶಾ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆಯೂ ಮಾತನಾಡಿರುವಂತಹ ಯತ್ನಾಳ್, ಅಮಿತ್ ಶಾ ಹೇಳಿಕೆ ತಿರುಚಲಾಗಿದೆ. ಬಾಂದ್ರಾದಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಯಾರು? ಕಾನೂನು ತಿದ್ದುಪಡಿಗೆ ಮುಂದಾದಾಗ ಅಸಹಕಾರ ಮಾಡಿದ್ಯಾರು? ನೆಹರು ಅವರೇ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದೆ ಬಿಜೆಪಿ ಅಂತ ಹೇಳಿದ್ರು. ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದೇ ವೇಳೆ ಬೆಳಗಾವಿ ಘಟನೆ ಬಗ್ಗೆ ಸಿಟಿ ರವಿ ಮಾತನಾಡಿದ್ದಾರೆ. ನನ್ನ ಜಿಲ್ಲೆಯ ಜನರು ನನಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಮನೆ ಮಗ ಅಂತ ಹೇಳಿಕೊಳ್ಳುತ್ತಿದ್ದ ಜನ ನನ್ನ ಬೆಂಬಲಕ್ಕೆ ನಿಂತರು. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಕಾನೂನು ಪ್ರಕ್ರಿಯೆ ಮುಂದುವರೆಸ್ತೇನೆ. ವರಿಷ್ಠರು ಮತ್ತು ರಾಜ್ಯ ಘಟಕದ ನಾಯಕರನ್ನ ನಾಳೆ ಭೇಟಿಯಾಗಿ ಚರ್ಚೆ ನಡೆಸ್ತೇನೆ ಅಂತ ಹೇಳಿದ್ರು. ಇನ್ನು ನನ್ನನ್ನು ಅರೆಸ್ಟ್ ಮಾಡಿ ಸುಮ್ಮನೆ ಅಲೆದಾಡಿಸಲಾಗ್ತಾ ಇತ್ತು. ಊಟ, ಪ್ರಥಮ ಚಿಕಿತ್ಸೆಯನ್ನು ಕೊಡದೆ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಆ ಮಧ್ಯರಾತ್ರಿ ನಾನು ಸವದತ್ತಿ ಯಲ್ಲಮ್ಮನಿಗೆ ಹರಕೆ ಹೊತ್ಕೊಂಡಿದ್ದೆ. ಮಧ್ಯರಾತ್ರಿ ಆ ದೇವಿ ಮುಂದೆ ಹೋದಾಗ ಹರಕೆ ಹೊತ್ಕೊಂಡಿದ್ದೆ. ನಾನು ಸವದತ್ತಿ ಹಾಗೂ ಧರ್ಮಸ್ಥಳಕ್ಕೂ ಕೂಡ ಹೋಗಿ ಹರಕೆ ತೀರಿಸ್ತೇನೆ ಅಂತ ಹೇಳಿದ್ರು. ಸಿಟಿ ರವಿ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿರೋದು ಸರಿಯಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಈಶ್ವರಪ್ಪ, ಪೊಲೀಸ್ ವೈಫಲ್ಯವನ್ನ ಕಾಂಗ್ರೆಸ್ನವರು ಸೇರಿ ಎಲ್ಲರೂ ಟೀಕೆ ಮಾಡ್ತಿದ್ದಾರೆ. ರವಿಗೆ ನೋಟಿಸ್ ಕೊಡಲಿಲ್ಲ, ವಿಧಾನಸಭೆಯಲ್ಲಿ ಇರಬೇಕಾದ್ರೇನೆ ಬಂಧನವಾಗಿದೆ. ಇಡೀ ರಾತ್ರಿ ಕಾರ್ ಸುತ್ತಾಡಿಸಿದ್ದಾರೆ. ಪೊಲೀಸ್ ಇಲಾಖೆ ನೀಡುತ್ತಿರುವಂತಹ ಉತ್ತರಕ್ಕೆ ಅರ್ಥವೇ ಇಲ್ಲ. ರವಿ ಅವರು ಯಾವುದೇ ಅಶ್ಲೀಲ ಪದಗಳನ್ನು ಬಳಸಿಲ್ಲ ಅಂತ ಸಭಾಪತಿಗಳು ನೇರವಾಗಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆತ್ಮೀಯತೆಗೆ ಈ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದ್ರೆ ಎಲ್ಲ ವಿಚಾರ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಸಿಟಿ ರವಿ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವಂತಹ ಆರೋಪಗಳಿಗೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ತಿರುಗೇಟು ಕೊಟ್ಟಿದ್ದಾರೆ. ರವಿ ಅಣ್ಣ ಅಲ್ಲ, ಹೇಳಿದ್ದಾರೋ ಅಥವಾ ಬಿಟ್ಟಿದ್ದಾರೋ ಅದನ್ನ ನ್ಯಾಯಾಂಗ ತನಿಖೆಯನ್ನ ಮಾಡುತ್ತೆ. ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ, ಇಲ್ಲ ಸುಳ್ಳು ಆಪಾದನೆಯನ್ನ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಆ ರೀತಿ ಬೆಳವಣಿಗೆಗಳು ಒಳ್ಳೇದಲ್ಲ. ರಾಜ್ಯದ ಜನರು ಎಲ್ಲವನ್ನ ಕೂಡ ಗಮನಿಸುತ್ತಿದ್ದಾರೆ ಅಂತ ಹೇಳಿದ್ರು. ರವಿ ಅಣ್ಣ ಅಲ್ಲಿ ಹೇಳಿದಾರಾ ಇಲ್ವಾ, ನ್ಯಾಯಾಂಗ ಅದ್ರ ತನಿಖೆ ಮಾಡಲಿ. ರವಿ ಅಣ್ಣವರು ಅಲ್ಲಿ ಹೇಳಿದಾರೋ ಬಿಡ್ತಾರೋ ಅದನ್ನ ನ್ಯಾಯಾಂಗ ತನಿಖೆ ಮಾಡುತ್ತೆ. ಹೇಳಿದ್ರೆ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ. ಹೇಳಿಲ್ಲ ಅಂದ್ರೆ ಸುಳ್ಳು ಆಪಾದನೆ ಮಾಡಿರೋದಕ್ಕೆ ಇವ್ರಿಗೆ ಏನ್ ಶಿಕ್ಷೆ ತಡಿಸ್ಬೇಕು ವಿಧಿಸ್ಬೇಕು ಅದನ್ನ ವಿಧಿಸ್ಬೇಕು. ಒಂದು ಅವ್ರು ಹೇಳಿದ್ರೋ ಬಿಟ್ರೋ ಒಂದೇ ಒಂದು ಕೆಟ್ಟ ಪದ ಬಳಕೆ ಅಂತ ಆರೋಪ ಕೊಟ್ಟಿರುವಂತ ಇವರು ಯಾವೆಲ್ಲ ಸೆಕ್ಷನ್ ಹಾಕಿದ್ದಾರೆ, ಆ ರೀತಿ ಅರೆಸ್ಟ್ ಮಾಡೋದು ಕಾನೂನಾತ್ಮಕವ? ಅರೆಸ್ಟ್ ಮಾಡಿದ ನಂತರ ಪ್ರೊಸೀಜರ್ ಏನು? ಒಬ್ಬ IPS ಆಫೀಸರ್ SP ರೋಹನ್ ಜಗದೀಶ್ ಇರಬೇಕು, ಮತ್ತು ಅವರು ಕಮಿಷನರ್ ಅವರು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ಅವರನ್ನ ಖಾನಾಪುರ ಸಿಪಿಐ ಮಂಜುನಾಥ ನಾಯಕ್ ನೇತೃತ್ವದಲ್ಲಿ ಬಂಧನ ಮಾಡಲಾಗಿತ್ತು. ಸದ್ಯ ಸಿಪಿಐ ಮಂಜುನಾಥ ನಾಯಕ್ ಅವರನ್ನ ಪೊಲೀಸ್ ಇಲಾಖೆ ಅಮಾನತು ಮಾಡಿದೆ. ಅಮಾನತು ಬಗ್ಗೆ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿರುವಂತಹ ಸಿಪಿಐ ಮಂಜುನಾಥ್ ನಾಯಕ್, ಇಲಾಖೆಯಿಂದ ನನಗೆ ನ್ಯಾಯ ಸಿಗುವ ಭರವಸೆ ಇದೆ. ಖಾನಾಪುರ ಪಟ್ಟಣವನ್ನ ಬಂದ್ ಮಾಡಬೇಡಿ ಅಂತ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಸಿಟಿ ರವಿ MLC ಅವರ ರಕ್ಷಣೆಗೋಸ್ಕರ ನಮ್ಮ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು, ಆ ಸಮಯದಲ್ಲಿ ಆದಂತಹ ಘಟನಾವಳಿಗಳಿಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ ನನ್ನ ಅಮಾನತು ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ನಮ್ಮ ಖಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ. ಕೆಲ ದಿನಗಳ ಹಿಂದೆ ವಿವಾದದಲ್ಲಿದ್ದ ನಂದಿನಿ ದೋಸೆ ಹಿಟ್ಟು ಕೊನೆಗೂ ಬಿಡುಗಡೆಯಾಗಿದೆ. ವೇ ಪ್ರೋಟೀನ್ ಇಡ್ಲಿ ಮತ್ತು ದೋಸೆ ಹಿಟ್ಟು ಬಿಡುಗಡೆಯನ್ನ ಮಾಡಲಾಗಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟನ್ನು ಬಿಡುಗಡೆ ಮಾಡಲಾಯಿತು. ಈ ವೇಳೆ ಸಚಿವ ವೆಂಕಟೇಶ್, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, KMF ಅಧ್ಯಕ್ಷ ಭೀಮಾನಾಯಕ್, ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು.
ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ನೀಡಿದ್ರು. ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಿವರಾಜ್ ತಂಗಡಗಿ ತುಲಾಭಾರ ಹರಕೆಯನ್ನು ಪೂರೈಸಿದ್ರು. ಶಿವರಾಜ್ ತಂಗಡಗಿ ಗೆದ್ದರೆ ತುಲಾಭಾರ ಮಾಡುವುದೋಗಿ ಬೆಂಬಲಿಗರು ಹರಕೆಯನ್ನು ಹೊತ್ಕೊಂಡಿದ್ರು. ಚುನಾವಣೆಯಲ್ಲಿ ಗೆದ್ದ ಕಾರಣ ಇವತ್ತು ಹರಕೆಯನ್ನು ತೀರಿಸಿದ್ದಾರೆ. ಅಕ್ಕಿ, ಬೆಲ್ಲ, ತೊಗರಿ ಬೇಳೆ ಸೇರಿ 105 ಕೆಜಿ ತುಲಾಭಾರ ಸಲ್ಲಿಸಿದ್ರು. ಇದೇ ವೇಳೆ ಸಿಟಿ ರವಿ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ತಂಗಡಗಿ, ಪ್ರಹ್ಲಾದ್ ಜೋಶಿ ಅವರು ಸೀನಿಯರ್, ಅವರ ಬಾಯಿಯಿಂದ ಇಂತಹ ಮಾತುಗಳು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರಹ್ಲಾದ್ ಜೋಶಿ ಅವರೇ, ಇದು ಗುಜರಾತ್ ಅಲ್ಲ, ಕರ್ನಾಟಕ, ಇಲ್ಲಿ ಎನ್ಕೌಂಟರ್ ಮಾಡುವ ಅವಶ್ಯಕತೆ ಇಲ್ಲ, ಎನ್ಕೌಂಟರ್ ಸಂಸ್ಕೃತಿ ಬಿಜೆಪಿಯವರದ್ದು ಅಂತ ಕಿಡಿಕಾರಿದ್ರು. ದಾವಣಗೆರೆ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಶಾಸಕ ಶಿವಗಂಗಾ ಬಸವರಾಜ ಕೆಲ ದಿನಗಳ ಹಿಂದೆ ಸಿಎಂಗೆ ಪತ್ರ ಬರೆದಿದ್ರು. ಈ ಬಗ್ಗೆ ಮಾತನಾಡಿದ ಶಾಸಕ ಬಿಪಿ ಹರೀಶ್, ರಾಜ್ಯ ಮಟ್ಟದ ನಾಯಕರು ಹಾಗೂ ಜಿಲ್ಲೆಯ ಕೆಲ ನಾಯಕರು ಶಾಮನೂರು ಕುಟುಂಬದ ಹೊಂದಾಣಿಕೆಯಿಂದ ದಾವಣಗೆರೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಯಾವ ಯಾವ ನಾಯಕರು ನಿಮ್ಮ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರ ಹೆಸರನ್ನ ಬಹಿರಂಗಪಡಿಸಿ. ರಾಜ್ಯ ನಾಯಕರು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ಉತ್ತರವನ್ನ ಕೊಡ್ತಾರೆ ಅಂತ ಶಿವಗಂಗಾ ಬಸವರಾಜ್ಗೆ ಹರೀಶ್ ಸವಾಲು ಹಾಕಿದ್ದಾರೆ. ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನು ಇಡುವ ಮೈಸೂರು ಪಾಲಿಕೆ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ವಿಜೇಂದ್ರ, ಮೈಸೂರು ಸಂಸ್ಥಾನ ಕಟ್ಟಿ ಬೆಳೆಸಿದವರು ಮೈಸೂರಿನ ರಾಜ ಮಹಾರಾಜರು. ಇಂತಹ ಶ್ರೇಷ್ಠ ರಾಜ ಮನೆತನದವರ ಹೆಸರಿರುವ ಬಗ್ಗೆ ಆ ರಸ್ತೆಗೆ ಮುಖ್ಯಮಂತ್ರಿಯವರು ತಮ್ಮದೇ ಹೆಸರನ್ನು ಇಟ್ಕೊಂಡಕ್ಕೆ ಹೊರಟಿದ್ದಾರೆ. ತುಗ್ಲಕ್ ಆಡಳಿತ ಅನುಸರಿಸುವವರಲ್ಲಿ ಮಾತ್ರ ಇಂತಹ ನಡೆಯನ್ನ ಕಾಣೋಕ್ ಸಾಧ್ಯ ಅಂತ ಹೇಳಿದ್ರು. ಇನ್ನು ಮೈಸೂರಿನಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರನ್ನ ಇಡೋಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿನ ಪುತ್ರ, ಸೈದ್ಧಾಂತಿಕವಾಗಿ ಅವರನ್ನ ವಿರೋಧಿಸ್ತೇನೆ, ಆದರೆ ಈ ವಿಚಾರದಲ್ಲಿ ವಿರೋಧ ಮಾಡೋದಿಲ್ಲ. ಮೈಸೂರಿಗೆ ಸಿದ್ದರಾಮಯ್ಯ ಅವರ ಕೊಡುಗೆ ಬಹಳ ಇದೆ. ಜಯದೇವ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದು ಸಿದ್ದರಾಮಯ್ಯ, ರಾಜಪಥ ಮಾಡಿಸಿದ್ದು ಸಿದ್ದರಾಮಯ್ಯ. ತಕರಾರು ಎತ್ತಿದ್ರೆ ಮೊಸರ್ನಲ್ಲಿ ಕಲ್ಲು ಹುಡುಕದಂತ ಆಗತ್ತೆ. ಸಾಧಕರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಾಳೆಯಿಂದ 2 ದಿನಗಳ ಕಾಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಐತಿಹಾಸಿಕ ಕಾರ್ಯಕ್ರಮ ನಡೆಯುತ್ತಿರುವ ಕಾರಣ ಬೆಳಗಾವಿಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಇನ್ನು ಭದ್ರತೆ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಡಿಸಿಎಂ ಡಿಕೆಶಿ, ಎಡಿಜಿಪಿ ಹಿತೇಂದ್ರ, ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್, ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್, ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಭಾಗಿಯಾಗಿದ್ದರು. ಇನ್ನು ಸಮ್ಮೇಳನದ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಗಾಂಧೀಜಿ ಬೆಳಗಾವಿ ಭೇಟಿಯ 100 ವರ್ಷಾಚರಣೆ ಸ್ಮರಿಸಿಕೊಳ್ಳಲು ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೆಸರಿನಲ್ಲಿ ಸಮಾವೇಶವನ್ನ ಮಾಡ್ತಿದ್ದೇವೆ. ದೇಶದ ಕಾಂಗ್ರೆಸ್ ಹಾಲಿ ಹಾಗೂ ಮಾಜಿ ಸಿಎಂಗಳು, ಪಿಸಿಸಿ ಅಧ್ಯಕ್ಷರು, ಹಾಲಿ ಸಂಸದರಿಗೆ ಆಹ್ವಾನವನ್ನ ನೀಡಿದ್ದೇವೆ. ಬೆಳಗಾವಿ ನಗರದಾದ್ಯಂತ ಗಾಂಧಿ ನೆನಪಿಗಾಗಿ ದೀಪಾಲಂಕಾರವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಶತಮಾನ ಪೂರೈಸಿದ ಹಿನ್ನೆಲೆಯಲ್ಲಿ ನಾಳೆಯಿಂದ 2 ದಿನ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಸಂಬಂಧ ಬೆಳಗಾವಿ ಜಿಲ್ಲೆಯ ಖಾಸಗಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಅಂಗನವಾಡಿಗಳಿಗೆ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ. ಕಸ ವಿಲೇವಾರಿ ಗುತ್ತಿಗೆ ನೀಡಲು 30 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಅನುಮತಿಯನ್ನ ಕೋರಿದೆ. ಗುತ್ತಿಗೆದಾರ ಚಲುವರಾಜುಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ವ್ಯಕ್ತವಾಗಿದ್ದು, ಈ ಬಗ್ಗೆ ವೈಯಾಲಿ ಕಾವಲ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ನನ್ನ ಬಳಿ ಮುನಿರತ್ನ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, ಈ ಪೈಕಿ ನಾನು 10 ಲಕ್ಷ ಹಣವನ್ನ ನೀಡಿದ್ದೆ ಅಂತ ಚಲುವರಾಜು ಆರೋಪಿಸಿದ್ದಾರೆ. ಸದ್ಯ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ತಂಡ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ಗೆ ಅನುಮತಿ ಸಲ್ಲಿಸಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಸ್ವತಃ ಐಶ್ವರ್ಯ ಗೌಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ವಂಚನೆ ಮೋಸ ಮಾಡಿಲ್ಲ. ವನಿತಾ ನನಗೆ ಪರಿಚಯವಾಗಿ 5-6 ತಿಂಗಳಾಗಿದೆ ಅಷ್ಟೇ. ಅವರು ನನ್ನ ಸಹೋದರಿಯಂತೆ ಇದ್ರು. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳು ಬರ್ತಾ ಇದ್ರು. ನನ್ನನ್ನು ಅವರ ಅಂಗಡಿಗೆ ಬರಮಾಡಿಕೊಂಡಿದ್ದೆ ವನಿತಾ. ಅವರೇ ನನಗೆ ಮೋಸ ಮಾಡಿದ್ದಾರೆ. ನಾನು ಡಿಕೆ ಸುರೇಶ್ ತಂಗಿ ಅಲ್ಲ. ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಇತ್ತೀಚೆಗಷ್ಟೇ ಕಾರ್ ಮೇಲೆ ಕಂಟೈನರ್ ಬಿದ್ದು ಕಾರ್ನಲ್ಲಿದ್ದ 6 ಮಂದಿ ಸಾವನ್ನಪ್ಪಿದ ಘಟನೆ ಮಾಸುವ ಮುನ್ನವೇ ನೆಲಮಂಗಲ ಬಳಿ ಮತ್ತೊಂದು ಕಂಟೈನರ್ ಅಪಘಾತದಿಂದ ಪಾರಾಗಿದೆ. ನೆಲಮಂಗಲ ಬಳಿಯ ಟಿ ಬೇಗೂರು ಬಳಿ ಚಲಿಸ್ತಾ ಇದ್ದ ಕಂಟೈನರ್ ಲಾರಿಯ ಹಿಂಬದಿಯ ಚಕ್ರಗಳು ಕಟ್ಟಾಗಿವೆ. ಕೂಡಲೇ ಎಚ್ಚೆತ್ತುಕೊಂಡ ಕಂಟೈನರ್ ಚಾಲಕ ಅಲ್ಲೇ ಗಾಡಿ ನಿಲ್ಲಿಸಿದ್ದಾನೆ.
ಹುಬ್ಬಳ್ಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 4 ಮೃತಪಟ್ಟಿದ್ದಾರೆ. ತಡಸಾ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು 2 ಕಾರುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ರಜೆ ಹಿನ್ನೆಲೆ ಔಟಿಂಗ್ಗೆ ಬಂದ ವಿದ್ಯಾರ್ಥಿಗಳು ಖಾಸಗಿ ಬಸ್ ಕೆಳಗೆ ಸಿಕ್ಕಿ ಓರ್ವ ಮೃತಪಟ್ಟ ಘಟನೆ ದೊಡ್ಡಬಳ್ಳಾಪುರದ ಜೆಕೆ ಪೇಂಟ್ಸ್ ಕಾರ್ಖಾನೆ ಬಳಿ ನಡೆದಿದೆ. ಕೆಳಗೆ ಸಿಕ್ಕ ಬೈಕ್ ಅನ್ನ 100 ಅಡಿಯಷ್ಟು ದೂರ ಬಸ್ ಎಳೆದೊಯ್ದಿದೆ. ದುರ್ಘಟನೆಯಲ್ಲಿ ಗೀತಂ ಯೂನಿವರ್ಸಿಟಿಯ ಮೊದಲ ವರ್ಷದ ಬಿಟೆಕ್ ವಿದ್ಯಾರ್ಥಿ ಮನೋಜ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ತಾಯಿ ಹಾಗೂ 2 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಗಾಯಗೊಂಡವರನ್ನ ಮುನಿಯಮ್ಮ, ನಂದಿನಿ, ಅಭಿಷೇಕ್ ಅಂತ ಗುರುತಿಸಲಾಗಿದೆ. 3 ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ತಮಿಳುನಾಡು ಮೂಲದ ಕುಟುಂಬ 6 ವರ್ಷದ ಹಿಂದೆ ನಗರಕ್ಕೆ ಬಂದಿದ್ರು. ಗಾರೆ ಕೆಲಸ ಮಾಡಿಕೊಂಡು ದಂಪತಿ ಜೀವನವನ್ನು ಸಾಗಿಸ್ತಾ ಇದ್ರು. ಧಾರವಾಡದ ಮುತೋಡ್ ಫಿನ್ಕಾರ್ಟ್ನಲ್ಲಿ ಭಾರಿ ವಂಚನೆ ನಡೆದಿದೆ. ಶಾಖೆಯ ಮ್ಯಾನೇಜರ್ನಿಂದಲೇ ವಂಚನೆ ನಡೆದಿರುವ ಆರೋಪ ಕೇಳಿಬಂದಿದೆ. ಧಾರವಾಡ ಮಾರುಕಟ್ಟೆ ರಸ್ತೆಯಲ್ಲಿರುವಂತಹ ಶಾಖೆಯಲ್ಲಿ ನಕಲಿ ಚಿನ್ನ ಡೆಪಾಸಿಟ್ ಮಾಡಿಸಿಕೊಂಡು ವಂಚನೆ ಮಾಡಲಾಗಿದೆಯಂತೆ. ಶಾಖಾ ವ್ಯವಸ್ಥಾಪಕ ಮೊಹಮ್ಮದ್ ಚಾಂದ್ ಖಾನ್ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಧಾರವಾಡ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆನೇಕಲ್ ಬಳಿಕ ಹೊಸಕೋಟೆಯಲ್ಲೂ ಚಡ್ಡಿ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಹೊಸಪೇಟೆ ನಗರದ ಕುವೆಂಪು ನಗರದಲ್ಲಿ ಮನೆ ದೋಚಕ್ಕೆ ಚಡ್ಡಿ ಗ್ಯಾಂಗ್ ಯತ್ನಿಸಿದ್ದು ವಿಫಲರಾಗಿದ್ದಾರೆ. ಮೈ ಕೈಗೆ ಗ್ರೀಸ್ ಎಣ್ಣೆ ಹಚ್ಚಿಕೊಂಡು ವಿಚಿತ್ರ ವೇಷ ಧರಿಸಿ ಕಳ್ಳತನಕ್ಕೆ ಚಡ್ಡಿ ಗ್ಯಾಂಗ್ ಯತ್ನಿಸಿದೆ. ಇನ್ನು ಚಡ್ಡಿ ಗ್ಯಾಂಗ್ ಮನೆ ದರೋಡೆ ಮಾಡೋಕೆ ಯತ್ನಿಸಿರುವ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದಂತಹ ಜನಜಂಗುಳಿಯಿಂದ ಕಾಲ್ತುಳಿತಕ್ಕೆ ನಟ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳ ಕೋರಿಕೆ ಈಡೇರಿಸಿದೆ. ಅಮೆರಿಕದ ಫ್ಲೋರಿಡಾದಲ್ಲಿ ಮಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣರಿಗೆ ನಡೆದ ಸರ್ಜರಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ನಡೆದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಶಿವಣ್ಣನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು 1 ತಿಂಗಳ ಕಾಲ ಅಮೆರಿಕದಲ್ಲೇ ಶಿವಣ್ಣ ರೆಸ್ಟ್ ಮಾಡಲಿದ್ದು 1 ತಿಂಗಳ ಬಳಿಕ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. ಈ ಬಗ್ಗೆ ಶಿವಣ್ಣ ಕುಟುಂಬ ಮತ್ತು ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದ ಕರ್ನಾಟಕ ತಮಿಳುನಾಡಿನ ಗಡಿ ಭಾಗದಲ್ಲಿ ಒಂಟಿ ಸಲಗವೊಂದು ರಸ್ತೆಗೆ ಇಳಿದಿದೆ. ಅಸನೂರಿನ ಹೆದ್ದಾರಿ ಬಳಿ ರಸ್ತೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಕಾಡಾನೆ ನಿಂತಿದ್ದು ಕಬ್ಬಿನ ಲಾರಿಯನ್ನು ಅಡ್ಡಗಟ್ಟಿದ ಕಾಡಾನೆ ಲಾರಿಯಿಂದ ಕಬ್ಬು ಕಿತ್ಕೊಂಡು ತೆರಳಿದೆ. ಇನ್ನು ರಸ್ತೆಯಲ್ಲಿ ಕಾಡಾನೆ ಓಡಾಡ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಅಬ್ಬರ ಶುರುವಾಗಿದೆ. ಕನ್ನಡ ಅಲ್ಲದೆ ತೆಲುಗಿನಲ್ಲೂ ಈ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮ್ಯಾಕ್ಸ್ ಪ್ರದರ್ಶನ ಜೋರಾಗಿದೆ. ರಾಜ್ಯಾದ್ಯಂತ 350 ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿದ್ದು ಕಿಚ್ಚನ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನ 20ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ವಿಶೇಷ ಪ್ರದರ್ಶನ ಆಯೋಜಿಸಲಾಗಿದ್ದು ಮೊದಲ ದಿನದ ರೆಸ್ಪಾನ್ಸ್ ಸಖತ್ತಾಗಿದೆ. ಮ್ಯಾಕ್ಸ್ ಸುದೀಪ್ ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಶಿವ ಕಾರ್ತಿಕೇಯನ್ ಮಾತ್ರ ಡೈರೆಕ್ಷನ್ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟು, ಸೂಪರ್ ಡೂಪರ್ ಹಿಟ್. ಮ್ಯಾಕ್ಸ್ ಸಿನಿಮಾ ನೋಡಕ್ ಬಂದಾದ್ಮೇಲೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು. ಆದರೆ ಸೌಂಡ್ ಅದು ಥಿಯೇಟರ್ ಕಿತ್ತೋಗೋ ರೇಂಜ್ಗೆ ಇದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ.